Good morning. Welcome to the class. So, in the last class I gave means that's about the job costing. Last classಲ್ಲಿ ಜಾಬ್ ಕಾಸ್ಟಿಂಗ್ ಅಂದರೆ ಏನು ಅಂತ ಹೇಳಿದ್ದೀನಿ. ಏನು ಜಾಬ್ ಕಾಸ್ಟಿಂಗ್ ಅಂದರೆ ಕಾಸ್ಟ್ ಅಂದರೆ ಏನು? ಅಸರ್ಟೈನಿಂಗ್ ದ ಟೋಟಲ್ ಅಸರ್ಟೈನಿಂಗ್ ದ ಕಾಸ್ಟ್. ಸೊ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಎಷ್ಟು ಕಾಸ್ಟ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡುವಂಥದ್ದು ನಾವು ಕಾಸ್ಟ್ ಅಂತ ಹೇಳ್ತೇವೆ. ಸೊ ಜಾಬ್ ಕಾಸ್ಟಿಂಗ್, ಸೊ ಜಾಬ್ ಪ್ರಕಾರ ಕಾಸ್ಟ್ನ ಫೈಂಡ್ ಔಟ್ ಮಾಡುವಂಥದ್ದು ಏನು? ನಮಗೆ ಆರ್ಡರ್ ಕೊಟ್ಟಾಗ ನಮ್ಗೆ ಸಿಗುವಂಥ ಜಾಬ್ ಬೇಸಿಸ್ ಮೇಲೆ ನಾವು ಕಾಸ್ಟ್ನ ಫೈಂಡ್ ಔಟ್ ಮಾಡಿದ್ರೆ, ಅಥವಾ ನಮ್ಮ ಜಾಬ್ ಮೇಲೆ ಆರ್ಡರ್ ವೈಸ್ ಮೇಲೆ ನಾವು ಕಾಸ್ಟ್ನ ಫೈಂಡ್ ಔಟ್ ಮಾಡಿದ್ರೆ ಅದನ್ನು ನಾವು ಜಾಬ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಏನು ಅದು ಯಾವ್ಯಾವ್ದು ಎಲ್ಲ ಜಾಬ್ ಕಾಸ್ಟಿಂಗ್ ಕೊಟ್ಟಿದ್ದೀನಿ? ರಿಪೇರ್ ಕಾಸ್ಟು, ಟೈಲರಿಂಗ್ ಕಾಸ್ಟು, ಆಮೇಲಿಂದ ಈ ಟಾಯ್ ಮ್ಯಾನುಫ್ಯಾಕ್ಚರಿಂಗು ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು, ಶಿಪ್ಪು, ಏರ್ಕ್ರಾಫ್ಟು, ಕ್ರೇನ್ ಮ್ಯಾನುಫ್ಯಾಕ್ಚರಿಂಗ್, ಇದು ಫರ್ನಿಚರು, ಮಿಷಿನ್ ಟೂಲ್ಸು ಎಲ್ಲ ಕೂಡ ಏನಂತಂದರೆ ಇದೆಲ್ಲ ಕೂಡ, ಮತ್ತು ಇನ್ವಿಟೇಷನ್ ಬೆಸ್ಟ್ ಎಕ್ಸಾಂಪಲ್, ಇನ್ವಿಟೇಷನ್ ಕೂಡ ಜಾಬ್ ಕಾಸ್ಟಿಂಗಲ್ಲಿ ಬರುತ್ತೆ. ಸೊ ನಾವು ಕಮ್ ಬ್ಯಾಕ್ ಟು ಏನು ಲಾಸ್ಟ್ ಕ್ಲಾಸಲ್ಲಿ ಮೆರಿಟ್ಸ್ ಆಫ್ ಜಾಬ್ ಕಾಸ್ಟಿಂಗ್, ಫೀಚರ್ಸ್ ಆಫ್ ಜಾಬ್ ಕಾಸ್ಟಿಂಗ್, ಲಿಮಿಟೇಷನ್ಸ್ ಆಫ್ ಕಾಸ್ಟಿಂಗ್ ಎಲ್ಲ ಹೇಳಿದ್ದೀನಿ. ಸೊ ಏನು ಇವಾಗ ಪ್ರಾಬ್ಲಮ್ಸ್ ನೋಡೋಣ. ಎಕ್ಸಾಮ್ಸ್ಗೆ 8 ಮಾರ್ಕ್ಸಿಗೆ ಬರುತ್ತೆ ಇದು ಜಾಬ್ ಕಾಸ್ಟಿಂಗು. ಸೇಮ್ ಕಾಸ್ಟ್ ಶೀಟ್ ಏನು ಬರುತ್ತೆ ಅದೇ ಥರ ಪ್ರೊಸೀಜರು. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಆ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ಹೆಡ್ಡು, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಡು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ? ಟೋಟಲ್ ಕಾಸ್ಟ್ ಬರುತ್ತೆ. ಓಕೆ, ಸೊ ಇದಿಷ್ಟನ್ನು ಹೇಗೆ ಆ್ಯಸ್ ಯೂಶ್ವಲ್ ಮಾಡುವಂಥದ್ದನ್ನೇ ನಾವು ಜಾಬ್ ಕಾಸ್ಟ್ ಶೀಟ್ ಅಂತ ಹೇಳ್ತೇವೆ. ಸೊ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್ ಏನು ಹೇಳುತ್ತೆ ಅಂತ. ವಿಜಯ ಟ್ರೇಡರ್ಸ್ ಹ್ಯಾವ್ ಅಂಡರ್ಟೇಕನ್ ಎ ಜಾಬ್ ನಂಬರ್ 202 ಫಾರ್ ವಿಚ್ ದ ಮೆಟೀರಿಯಲ್ ಕಾಸ್ಟ್ ಈಸ್ 4000. ಈ ಜಾಬ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಜಾಬ್ ನಂಬರ್ ಕೊಡ್ತಾರೆ. ನಾವು ಜಾಬ್ ವೈಸ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ಮೆಟೀರಿಯಲ್ ಕಾಸ್ಟು 4000, ಡೈರೆಕ್ಟ್ ಲೇಬರ್ ಕಾಸ್ಟ್ ಈಸ್ 2000, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಸ್ ₹3000. ಮೆಟೀರಿಯಲ್ ಈಸ್ 4, ಲೇಬರ್ ಈಸ್ 2, expenses is 3000. Done. Next, the factory overhead is to be charged at 25% of the factory cost. ಫ್ಯಾಕ್ಟ್ರಿ ಕಾಸ್ಟ್ ಏನಿದೆ ಅದರ ಮೇಲೆ 25% ಅಷ್ಟು ಫ್ಯಾಕ್ಟ್ರಿ ಓವರ್ಹೆಡ್ನ ಚಾರ್ಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಈಸ್ ಟು ಬಿ ಚಾರ್ಜ್ಡ್ ಅಟ್ 20% ಆಫ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ ಅದ್ರ ಮೇಲೆ 20%ನ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅದನ್ನು ನಾವು ಆ್ಯಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಪ್ರಿಪೇರ್ ಅ ಜಾಬ್ ಕಾಸ್ಟ್ ಶೀಟ್ ಶೋಯಿಂಗ್ ದ ಪ್ರೈಸ್ ಟು ಬಿ ಕೋಟೆಡ್ ಇಫ್ ದ ಕನ್ಸರ್ನ್ ವಾಂಟ್ಸ್ ಟು ಮೇಕ್ ಎ ಪ್ರಾಫಿಟ್ ಆಫ್ 20%. ಸೊ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಿ ಶೋಯಿಂಗ್ ಏನು ಪ್ರೈಸ್ ಟು ಬಿ ಕೋಟೆಡ್ ಇಫ್ ದ ಕನ್ಸರ್ನ್ ವಾಂಟ್ಸ್ ಟು ಮೇಕ್ ಎ ಪ್ರಾಫಿಟ್ ಆಫ್ 20% ಇನ್ ಎಕ್ಸಿಕ್ಯೂಟಿಂಗ್ ದಿಸ್ ಆರ್ಡರ್. ಸೊ 20% ಪ್ರಾಫಿಟ್ನ ಆನ್ ಮಾಡಬೇಕು, ಆ ರೀತಿಯಾಗಿ ಪ್ರೈಸ್ನ ಕೋಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾವುದ್ರ ಮೇಲೆ ಅಂತ ನೋಡಿ. ಪ್ರೈಸ್ ಟು ಬಿ ಕೋಟೆಡ್ ಇಫ್ ದ ಕನ್ಸರ್ನ್ ವಾಂಟ್ಸ್ ಟು ಮೇಕ್ ಎ ಪ್ರಾಫಿಟ್ ಆಫ್ 20% ಇನ್ ಎಕ್ಸಿಕ್ಯೂಟಿಂಗ್ ದಿಸ್ ಆರ್ಡರ್ ಅಂತ ಹೇಳ್ತಿದ್ದಾರೆ. ಅದಷ್ಟನ್ನು ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ವಿ ನೋ ಹೌ ಟು ಪ್ರಿಪೇರ್ ಎ ಕಾಸ್ಟ್ ಶೀಟ್. ಯಾವ ಕಂಪ್ನಿ ಹೆಸರೇನು? ವಿಜಯ ಟ್ರೇಡರ್ಸ್, ಜಾಬ್ ನಂಬರ್ 202. ಸೊ ಕಮ್ ಬ್ಯಾಕ್ ಟು ದ ಕಾಸ್ಟ್ ಶೀಟ್. ವಿಜಯ ಟ್ರೇಡರ್ಸ್ ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟಲ್ಲಿ ಹೆಡ್ಡಿಂಗ್ ಏನು ಬರುತ್ತೆ? ಎಲಿಮೆಂಟ್ಸ್ ಆಫ್ ಕಾಸ್ಟ್ ಮತ್ತು ಟೋಟಲ್ ಕಾಸ್ಟ್. ನಾನು ಕೂಡ ಇಲ್ಲಿ ಹಾಗೆ ಬರೆದಿದ್ದೀನಿ, ಎಲಿಮೆಂಟ್ಸ್ ಆಫ್ ಕಾಸ್ಟ್ ಮತ್ತು ಟೋಟಲ್ ಕಾಸ್ಟ್. ಸೊ ಫಸ್ಟಿಗೆ ವಿಜಯ ಟ್ರೇಡರ್ಸ್ ಹ್ಯಾವ್ ಅಂಡರ್ಟೇಕನ್ ಜಾಬ್ ನಂಬರ್ 202 ಫಾರ್ ವಿಚ್ ಮೆಟೀರಿಯಲ್ ಕಾಸ್ಟ್ ಈಸ್ 4000 ಅಂತಿದೆ. ಓಕೆ, ಸೊ ಇಲ್ಲಿ ಮೆಟೀರಿಯಲ್ ಕಾಸ್ಟ್ ಈಸ್ ಟೋಟಲ್ ಕಾಸ್ಟಲ್ಲಿ 4000 ತೊಗೊಂಡಿದ್ದೀನಿ. ನೆಕ್ಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್ ಈಸ್ 2000. ಸೊ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟು? 2000 ತೊಗೊಂಡಿದ್ದೀನಿ. ನೆಕ್ಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ 3000. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ 3000 ತೊಗೊಂಡಿದ್ದೀನಿ. ನೆಕ್ಸ್ಟ್, ಇದಾದಮೇಲೆ ಫ್ಯಾಕ್ಟ್ರಿ ಓವರ್ಹೆಡ್ ಇದೆ. ಈಗ ಇದನ್ನೆಲ್ಲನೂ ಆ್ಯಡ್ ಮಾಡಿದ್ರೆ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಸೊ 4000 + 2000 + 3000. ಸೊ ದಟ್ ಕಮ್ಸ್ ಟು ಪ್ರೈಮ್ ಕಾಸ್ಟ್ ಈಸ್ 9000 ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಫ್ಯಾಕ್ಟ್ರಿ ಓವರ್ಹೆಡ್ ಈಸ್ ಟು ಬಿ ಚಾರ್ಜ್ಡ್ ಅಟ್ 25% ಆಫ್ ದ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿಗೆ ವರ್ಕಿಂಗ್ ನೋಡಿ ಬರೋಣ. ಫ್ಯಾಕ್ಟ್ರಿ ಓವರ್ಹೆಡ್. ಸೊ ಫ್ಯಾಕ್ಟ್ರಿ ಓವರ್ಹೆಡ್ ಯಾವಾಗ ಆಗುತ್ತೆ? ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಸಿಗುತ್ತೆ. ಅಥವಾ ನಾವು ಫ್ಯಾಕ್ಟ್ರಿ ಓವರ್ಹೆಡ್ ಅಂತ ಏನು ಬರಲ್ಲ, ಇದನ್ನು ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ಅಂತ ಹೇಳ್ತೇವೆ. ಅವ್ರು ಹೇಳ್ತಿದ್ದಾರೆ ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್. ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಕಾಸ್ಟ್ನ ಆ್ಯಡ್ ಮಾಡಿದ್ರೆ ನಮಗೆ ವರ್ಕ್ ಕಾಸ್ಟ್ ಸಿಗುತ್ತೆ. ಸೊ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಇದು ಬಿಡಿ 75. ಎಷ್ಟು ಇವಾಗ ಪ್ರೈಮ್ ಕಾಸ್ಟ್ ಎಷ್ಟಿದೆ ನಮ್ಮ ಹತ್ರ? 9000 ಇದೆ. ಫ್ಯಾಕ್ಟ್ರಿ ಕಾಸ್ಟ್ ನಮಗೆ ಗೊತ್ತಿಲ್ಲ, ಅವ್ರು ಹೇಳ್ತಿದ್ದಾರೆ 25% ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಏನು ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ತಿಳ್ಕೊಂಡಿದ್ದೀನಿ.
ಇಫ್ ದ ಫ್ಯಾಕ್ಟ್ರಿ ಕಾಸ್ಟ್ ಈಸ್ 100, ಫ್ಯಾಕ್ಟ್ರಿ ಕಾಸ್ಟ್ 100 ಆದರೆ 75% ಪ್ರೈಮ್ ಕಾಸ್ಟ್, 25% ಫ್ಯಾಕ್ಟ್ರಿ ಓವರ್ಹೆಡ್ ಕಾಸ್ಟ್ ಆಗುತ್ತೆ. ಓಕೆ, ಸೊ 75% ಪ್ರೈಮ್ ಕಾಸ್ಟಿಗೆ ಎಷ್ಟಿದೆ ಟೋಟಲು? ಇಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ? 9000. ಪ್ರೈಮ್ ಕಾಸ್ಟ್ ಎಷ್ಟಿದೆ? 9000 ಇದೆ. 75%ಗೆ 9000 ಆದರೆ 25%ಗೆ ಎಷ್ಟು? ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ. ಪ್ರಾಬ್ಲಮ್ನ ಒಂದು ಸತಿ ಕೇಳಿ ಮತ್ತೆ ಬರ್ಕೋಬೇಕಾದ್ರೆ ಇನ್ನೊಂದು ಸತಿ ಕೇಳಿಕೊಂಡು ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ. ಓಕೆ, ಸೊ ಇಲ್ಲಿ ಪ್ರೈಮ್ ಕಾಸ್ಟು 9000 ಇದೆ. ಎಷ್ಟಕ್ಕೆ? 75%ಗೆ 9000 ಆದರೆ 25%ಗೆ ಎಷ್ಟು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 25 ಇಂಟು 25 ಇಂಟು 75 ನೀವು ಹೀಗೆ ಮಾಡ್ಕೊಳ್ಳಿ. 9075 ಆದರೆ 75%ಗೆ 9000 ಆದರೆ 25%ಗೆ ಎಷ್ಟು? ಹೀಗೆ ಬರ್ಕೊಳ್ಳಿ. ನಾನು ಮತ್ತೆ ರಿಪೀಟ್ ಮಾಡ್ತೇನೆ. 75%ಗೆ 9000 ಆದರೆ 25%ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಇಲ್ಲ ಅಂದರೆ 25/75 ಇಂಟು 100 ಅಂತ ಹಾಕ್ಕೊಳ್ಳಿ. ದಟ್ ಈಸ್ 33.33. ನೀವು ಹೇಗೆ ಮಾಡಿದರೂ ಆನ್ಸರ್ ಸೇಮ್ ಬರುತ್ತೆ. ಸೊ 75ಗೆ 9000 ಇಂಟು 25/75 ಹಾಕ್ಕೊಂಡ್ರು ನಿಮಗೆ 3000 ಸಿಗುತ್ತೆ. ಓಕೆ, ಸೊ ಮಾಡಿ ನಮಗೆ 3000 ಸಿಗುತ್ತೆ. ಎಷ್ಟು ನೋಡಿ? 3000 ಇದೆ. ಈಗ ಅವ್ರು ಹೇಳ್ತಿರೋದು ಈ ಫ್ಯಾಕ್ಟ್ರಿ ಕಾಸ್ಟ್ ಏನಿದೆಯಲ್ಲ, ಇದು 12000 ಇದೆಯಲ್ಲ, ಇದ್ರ ಮೇಲೆ 25% ಅಂತ ಹೇಳ್ತಿದ್ದಾರೆ. ನಮ್ಗೆ ಅದು ಗೊತ್ತಿಲ್ಲ. ಬಟ್ ಇದು 25% ಇದ್ರ ಮೇಲೆ ಅಂದರೆ ಇದು 75, ಇದು 25, ಆಗ ಮಾತ್ರ ಇದು 100 ಆಗೋದು. ಆಯಿತಾ? ಅದನ್ನೇ ನಾನು ಇಲ್ಲಿ ಬರೆದಿರೋದು. ಸೊ ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಓವರ್ಹೆಡ್ ಅಂತ ಬರ್ತೀನಿ, ಅದನ್ನು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಮಾಡ್ಕೊಳ್ಳಿ. ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಕಾಸ್ಟ್, ಫ್ಯಾಕ್ಟ್ರಿ ಓವರ್ಹೆಡ್. ಪ್ರೈಮ್ ಕಾಸ್ಟ್ ಎಷ್ಟಿದೆ? 75. ಫ್ಯಾಕ್ಟ್ರಿ ಕಾಸ್ಟು 25%. ಸೊ 25% ಅಂದರೆ ಎಷ್ಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡುವಂಥದ್ದು. ನೆಕ್ಸ್ಟ್, ಫ್ಯಾಕ್ಟ್ರಿ ಓವರ್ಹೆಡ್ ಈಸ್ ಟು ಬಿ ಚಾರ್ಜ್ ಅಟ್ 25% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ರು, ನಾವು ತೊಗೊಂಡಿದ್ದೀವಿ. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್, ಓಕೆ, ಅದಕ್ಕಿಂತ ಮುಂಚೆ 3000 ಬಂತಲ್ಲ ಫ್ಯಾಕ್ಟ್ರಿ ಕಾಸ್ಟ್ನ ಆ್ಯಡ್ ಮಾಡಿ. ಸೊ ವಿ ಗೆಟ್ ಎ ಫ್ಯಾಕ್ಟ್ರಿ ಕಾಸ್ಟ್ 12,000 ಫ್ಯಾಕ್ಟ್ರಿ ಕಾಸ್ಟ್ ಬಂತು, ಅಥವಾ ವರ್ಕ್ ಕಾಸ್ಟ್. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಈಸ್ ಟು ಬಿ ಚಾರ್ಜ್ ಅಟ್ 20% ಆಫ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೂ ನಾವು ಇನ್ನೊಂದು ವರ್ಕಿಂಗ್ ನೋಟ್ ನೋಡೋಣ. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್. ಇಲ್ಲಿ ನೋಡಿ, ಈ ಕಾಸ್ಟ್ ಅಥವಾ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಡ್ ಮಾಡಿ ಇದು ಬರಬೇಕಾದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ನ ಆ್ಯಡ್ ಮಾಡಬೇಕು. ಆಯಿತಾ? ಅದನ್ನೇ ಇಲ್ಲಿ ಬರೆದಿರೋದು, ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಅವ್ರು ಹೇಳ್ತಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ವಿಲ್ ಬಿ 20% ಅಂತ. ಸೊ ಅದು 20 ಆದರೆ ಇದು 80 ಆಗುತ್ತೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 100, ಫ್ಯಾಕ್ಟ್ರಿ ಕಾಸ್ಟ್ ಈಸ್ 80% ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಈಸ್ 20%. ಸೊ 12,000ಗೆ 80 ಆದರೆ 20%ಗೆ ಎಷ್ಟು ಅನ್ನೋದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಇಲ್ಲ 20/80 ಇಂಟು 100 ಅಂತ ಮಾಡಿ. ಪರ್ಸೆಂಟೇಜ್ ಮೇಲೆ ಕೂಡ ಫೈಂಡ್ ಔಟ್ ಮಾಡ್ಬೋದು. ಯು ಜಸ್ಟ್ ಡೂ ಈಸಿ ವೇಯಲ್ಲೇ ಮಾಡಿ. 80%ಗೆ 12,000 ಆದರೆ 20%ಗೆ ಎಷ್ಟು? ಕ್ವಶನ್ ಹಾಕ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ, ಮಾಡಿದ್ರೆ ನಮಗೆ 3000 ರುಪೀಸ್ ಸಿಗುತ್ತೆ. ಸೊ ದಟ್ಸ್ ಅಬೌಟ್ ದ ವರ್ಕ್ ಕಾಸ್ಟ್. ಸೊ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಎಷ್ಟು ಬಂತು? 3000 ಬಂತು. ಇದನ್ನು ಆ್ಯಡ್ ಮಾಡಿದ್ವಿ, ನಮಗೆ ಟೋಟಲ್ ಕಾಸ್ಟ್ ಬಂತು. ನೆಕ್ಸ್ಟ್, ಫ್ಯಾಕ್ಟ್ರಿ ಓವರ್ಹೆಡ್ ಮಾಡಿದ್ವಿ, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಕೂಡ ಫೈಂಡ್ ಔಟ್ ಮಾಡಿದ್ವಿ. ಪ್ರಿಪೇರ್ ಅ ಜಾಬ್ ಕಾಸ್ಟ್ ಶೀಟ್ ಶೋಯಿಂಗ್ ದ ಪ್ರೈಸ್ ಟು ಬಿ ಕೋಟೆಡ್ ಇಫ್ ದ ಕನ್ಸರ್ನ್ ವಾಂಟ್ಸ್ ಟು ಮೇಕ್ ಎ ಪ್ರಾಫಿಟ್ ಆಫ್ 20%. ನಾವು 20% ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ವರ್ಕಿಂಗ್ ನೋಟಿಗೆ ಬರೋಣ. ಪ್ರಾಫಿಟ್ ಈಸ್ 20% ಆಫ್ ದ ಪ್ರೈಸ್. ಯಾವುದು? ಸೆಲ್ಲಿಂಗ್ ಪ್ರೈಸ್ ಮೇಲೆ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಸ್ಟ್ ಪ್ಲಸ್ ಪ್ರಾಫಿಟ್ನ ಆ್ಯಡ್ ಮಾಡಿದಾಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಸೊ ಇಫ್ ದ ಪ್ರೈಸ್ ಈಸ್ 100, 100 ರೂಪಾಯಿ ಅಂತ ತಿಳ್ಕೊಡೋಣ. 100 ರೂಪಾಯಲ್ಲಿ 20 ರೂಪಾಯಿ ಪ್ರಾಫಿಟ್ ಆದರೆ 80 ರೂಪಾಯಿ ಕಾಸ್ಟು. ಸೊ 20, ಇದನ್ನು ಕೂಡ ಹಾಗೇ 20/80 ಇಂಟು 100 ಅಂತನಾದರೂ ಮಾಡ್ಕೋಬೋದು. ಇಲ್ಲಾಂದರೆ 80%ಗೆ 15,000 ಆದರೆ 25%ಗೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲಿಕೆ ಹಾಕ್ಕೊಳ್ಳಿ. ಆಗ ನಮಗೆ 3,750 ರುಪೀಸ್ ಸಿಗುತ್ತೆ. ಓಕೆ, ಐ ವಿಲ್ ರಿಪೀಟ್. ಪ್ರಾಫಿಟು 20% ಯಾವುದ್ರ ಮೇಲೆ? ಸೇಲಿಂಗ್ ಪ್ರೈಸ್ ಮೇಲೆ. ಸೆಲ್ಲಿಂಗ್ ಪ್ರೈಸ್ ಯಾವುದರಿಂದ? ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು
ಟೋಟಲ್ ಕಾಸ್ಟ್ ಮತ್ತು ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಸೊ ಟೋಟಲ್ ಕಾಸ್ಟ್ ಎಷ್ಟು 80%, ಪ್ರಾಫಿಟ್ ಎಷ್ಟು 20%, ಅಥವಾ ಪ್ರಾಫಿಟ್ 20% ಆದರೆ ರಿಮೈನಿಂಗು 80% ಇಸ್ ದ ಟೋಟಲ್ ಕಾಸ್ಟ್. ಓಕೆ, ಸೊ ನೀವು ಏನಿದೆ 15,000 ಇದೆ, ಏನು 80%ಗೆ 15,000 ಆದರೆ 20%ಗೆ ಎಷ್ಟು ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ನಿಮಗೇನು ಆನ್ಸರ್ ಬರುತ್ತೆ ಅದು 3,750 ಬರುತ್ತೆ. ಸೊ ಆ್ಯಡ್ ಮಾಡಿ 3,750ನ. ದ ಸೆಲ್ಲಿಂಗ್ ಪ್ರೈಸ್ ಈಸ್ 18,750. ಓಕೆ, ಸೊ ಇದು 8 ಮಾರ್ಕ್ಸಿಗೆ ಕೇಳುವಂಥ ಒಂದು ಸಿಂಪಲ್ ಕ್ವಶನ್. ಮೆಟೀರಿಯಲ್ ಕಾಸ್ಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಫ್ಯಾಕ್ಟ್ರಿ ಕಾಸ್ಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ವರ್ಕಿಂಗ್ ನೋಟಲ್ಲಿ ಏನು ಕೊಟ್ಟಿದ್ದೀವಿ ಆ ಥರ ವರ್ಕೌಟ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.